ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ಇಂದು ನಾನು ಮಾತನಾಡುತ್ತಿರುವ ವಿಷಯ ಸೂಕ್ಷ್ಮವಾದದ್ದು. ಆದ್ದರಿಂದ ಯಾರನ್ನೂ ನೋಯಿಸುವ ಉದ್ದೇಶದಿಂದಲ್ಲ, ಒಂದು ವಿಚಾರವನ್ನು ಗಂಭೀರವಾಗಿ ಯೋಚಿಸೋಣ ಎಂಬ ಉದ್ದೇಶದಿಂದ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಕನ್ನಡ ನಮ್ಮ ತಾಯಿ ಭಾಷೆ, ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ಗುರುತು. ಕನ್ನಡದ ಹಕ್ಕಿಗಾಗಿ ಹೋರಾಡುವ ಪ್ರತಿಯೊಬ್ಬ ಕನ್ನಡ ಪರ ಹೋರಾಟಗಾರರಿಗೂ ನನ್ನ ಗೌರವವಿದೆ. ಕನ್ನಡಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತುವುದು ತಪ್ಪಲ್ಲ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಸ್ಥಾನ ಇರಬೇಕು ಎಂಬುದು ಪ್ರತಿಯೊಬ್ಬ ಕನ್ನಡಿಗನ ಸಹಜ ಭಾವನೆ. ಆದರೆ ಇಂದು ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು. ಕನ್ನಡವನ್ನು ಪ್ರೀತಿಸುವುದಕ್ಕಾಗಿ ಹಿಂದಿ ಅಂತಹ ತೃತೀಯ ಭಾಷೆಯನ್ನು ಕಲಿಯುವುದನ್ನೇ ವಿರೋಧಿಸಬೇಕೇ? ನನ್ನ ಉತ್ತರ ಖಂಡಿತವಾಗಿಯೂ ಇಲ್ಲ. ಯಾವುದೇ ಭಾಷೆಯನ್ನು ಯಾರ ಮೇಲೂ ಬಲವಂತವಾಗಿ ಹೇರಬಾರದು, ಇದು ಬಹಳ ಮುಖ್ಯ. ಆದರೆ ಒಬ್ಬ ಕನ್ನಡಿಗ ತನ್ನ ಭವಿಷ್ಯಕ್ಕಾಗಿ, ಉದ್ಯೋಗಕ್ಕಾಗಿ, ದೇಶದ ಬೇರೆ ಬೇರೆ ಭಾಗಗಳ ಜನರೊಂದಿಗೆ ಸಂಪರ್ಕಕ್ಕಾಗಿ ಹಿಂದಿಯನ್ನು ಕಲಿಯಲು ಬಯಸಿದರೆ ಅವನನ್ನು ತಡೆಯಬೇಕೇ? ಇದನ್ನು ನಾವು ಯೋಚಿಸಬೇಕು. ಇಂದು ಭಾರತ ಬದಲಾಗುತ್ತಿದೆ. ನಮ್ಮ ಕರ್ನಾಟಕದ ಯುವಕರು ಕೇವಲ ಕರ್ನಾಟಕದಲ್ಲೇ ಕೆಲಸ ಮಾಡುತ್ತಿಲ್ಲ. ಕೆಲವರು ದೆಹಲಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಕೆಲವರು ಮುಂಬೈಯಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಇನ್ನೂ ಹಲವರು ಉತ್ತರ ಭಾರತದಲ್ಲಿ ಕೆಲಸ ಮಾಡುತ್ತಿದ್ದಾರೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ನಮ್ಮ ರೈತರ ಮಕ್ಕಳು ಸೇನೆಗೆ ಸೇರುತ್ತಿದ್ದಾರೆ, ದೇಶದ ಗಡಿಯಲ್ಲಿ ನಿಂತು ಭಾರತಾಂಬೆಯನ್ನು ರಕ್ಷಿಸುತ್ತಿದ್ದಾರೆ. ಅಲ್ಲಿ ಕರ್ನಾಟಕದ ಮಗು, ತಮಿಳುನಾಡಿನ ಮಗು, ಮಹಾರಾಷ್ಟ್ರದ ಮಗು, ಉತ್ತರ ಭಾರತದ ಮಗು ಎಲ್ಲರೂ ಒಂದೇ ಸಮವಸ್ತ್ರದಲ್ಲಿ ನಿಂತಿರುತ್ತಾರೆ. ಅವರ ಭಾಷೆಗಳು ಬೇರೆ, ಆದರೆ ಕರ್ತವ್ಯ ಒಂದೇ. ಅಂತಹ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಒಂದು ಸಾಮಾನ್ಯ ಸಂಪರ್ಕ ಭಾಷೆ ಸಹಾಯವಾಗಬಹುದು. ಇದು ಕನ್ನಡವನ್ನು ಬಿಟ್ಟು ಹಿಂದಿ ಕಲಿಯಿರಿ ಎಂಬ ಮಾತಲ್ಲ. ಕನ್ನಡದ ಜೊತೆಗೆ ನಿಮಗೆ ಉಪಯೋಗವಾಗುವ ಭಾಷೆಯನ್ನು ಕಲಿಯಿರಿ ಎಂಬ ಮಾತು. ನಮ್ಮ ರೈತನ ಮಗನನ್ನು ನೆನಪಿಸಿಕೊಳ್ಳಿ. ಇಂದು ಅವನು ಹೊಲದಲ್ಲಿ ದುಡಿಯುತ್ತಾನೆ, ನಾಳೆ ಸೇನೆಗೆ ಸೇರುತ್ತಾನೆ, ದೇಶದ ಗಡಿಗೆ ಹೋಗುತ್ತಾನೆ. ಅಲ್ಲಿ ಅವನ ಜೊತೆಗೆ ಬೇರೆ ರಾಜ್ಯಗಳ ಸೈನಿಕರು ಇರುತ್ತಾರೆ. ಅವನಿಗೆ ಕನ್ನಡದ ಮೇಲೆ ಇರುವ ಪ್ರೀತಿ ಕಡಿಮೆಯಾಗುವುದಿಲ್ಲ. ಆದರೆ ಇನ್ನೊಬ್ಬ ಸೈನಿಕನೊಂದಿಗೆ ಮಾತನಾಡಲು, ಅರ್ಥ ಮಾಡಿಕೊಳ್ಳಲು, ಸಹಕರಿಸಲು ಮತ್ತೊಂದು ಭಾಷೆ ತಿಳಿದಿದ್ದರೆ ಅದು ಸಹಾಯವಾಗಬಹುದು. ದೇಶ ಭಕ್ತಿಯ ಅಳತೆ ಅಲ್ಲ, ಭಾಷೆ ಜ್ಞಾನ ಮತ್ತು ಸಂಪರ್ಕದ ಒಂದು ಸಾಧನ. ಹಿಂದಿ ತಿಳಿದಿದ್ದರೆ ಮಾತ್ರ ಸೈನ್ಯಕ್ಕೆ ಸೇರುತ್ತಾರೆ, ಇದು ತಪ್ಪು. ಹಿಂದಿ ಬಾರದವರು ದೇಶ ಸೇವೆ ಮಾಡಲಾರರು, ಇದು ಇನ್ನೂ ದೊಡ್ಡ ತಪ್ಪು. ನಮ್ಮ ಕನ್ನಡಿಗರ ಧೈರ್ಯಕ್ಕೆ ಭಾಷೆಯ ಅಗತ್ಯವಿಲ್ಲ, ಆದರೆ ದೇಶದ ವಿವಿಧ ಭಾಗಗಳ ಜನರೊಂದಿಗೆ ಸಂಪರ್ಕ ಸಾಧಿಸಲು ಭಾಷಾ ಜ್ಞಾನ ಸಹಾಯ ಮಾಡಬಹುದು. ಇದು ವಾಸ್ತವ. ಆರ್ಥಿಕ ಕ್ಷೇತ್ರದಲ್ಲಿಯೂ ನೋಡಿ, ಕರ್ನಾಟಕದ ರೈತ ತನ್ನ ಉತ್ಪನ್ನವನ್ನು ಬೇರೆ ರಾಜ್ಯಗಳಿಗೆ ಮಾರಬಹುದು. ಕರ್ನಾಟಕದ ವ್ಯಾಪಾರಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಾರ ಮಾಡಬಹುದು. ನಮ್ಮ ಯುವಕರು ಬೇರೆ ರಾಜ್ಯಗಳಲ್ಲಿ ಉದ್ಯೋಗ ಪಡೆಯಬಹುದು. ಅಲ್ಲಿ ಮಾತನಾಡಲು, ಅರ್ಥ ಮಾಡಿಕೊಳ್ಳಲು, ವ್ಯವಹರಿಸಲು ಸಾಧ್ಯವಾದಷ್ಟು ಭಾಷಾ ಜ್ಞಾನ ಇದ್ದರೆ ಅದು ಒಂದು ಹೆಚ್ಚುವರಿ ಶಕ್ತಿ. ಕನ್ನಡ ನಮ್ಮ ಬೇರು, ಹಿಂದಿ ಅಥವಾ ಇತರ ಭಾಷೆಗಳು ನಮ್ಮ ಹೆಚ್ಚುವರಿ ಟೊಂಗೆಗಳು ಎಂದು ಬೇರುಗಳನ್ನು ಕತ್ತರಿಸಬೇಕಿಲ್ಲ, ಬೇರುಗಳಿವೆ ಎಂದು ಟೊಂಗೆಗಳನ್ನು ಕತ್ತರಿಸಬೇಕಿಲ್ಲ. ನಮ್ಮ ಮಕ್ಕಳ ಕನ್ನಡ ಕಲಿಯಬೇಕು, ಕನ್ನಡದಲ್ಲಿ ಹೆಮ್ಮೆ ಪಡಬೇಕು, ಮನೆಯಲ್ಲಿ ಕನ್ನಡ ಮಾತನಾಡಬೇಕು, ಕನ್ನಡ ಪುಸ್ತಕಗಳನ್ನು ಓದಬೇಕು, ಕನ್ನಡದಲ್ಲಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಆದ್ಯತೆ ನೀಡಬೇಕು. ಆದರೆ ಅದೇ ಸಮಯದಲ್ಲಿ ಅವರು ದೇಶದ ಯಾವುದೇ ಭಾಗಕ್ಕೆ ಹೋದರೂ ಆತ್ಮವಿಶ್ವಾಸದಿಂದ ಮಾತನಾಡುವ ಸಾಮರ್ಥ್ಯ ಹೊಂದಿರಬೇಕು. ಇದು ಕನ್ನಡದ ಸೋಲಲ್ಲ, ಇದು ಕನ್ನಡಿಗರನ ಬೆಳವಣಿಗೆ. ಕನ್ನಡ ಪರ ಹೋರಾಟಗಾರರೇ, ನಿಮ್ಮ ಹೋರಾಟ ಕನ್ನಡದ ಗೌರವಕ್ಕಾಗಿ ಆಗಿದ್ದರೆ ನಿಮ್ಮ ಹೋರಾಟಕ್ಕೆ ನನ್ನ ಗೌರವವಿದೆ. ಆದರೆ ಒಂದು ವಿನಂತಿ,
ಕನ್ನಡವನ್ನು ಎತ್ತಿ ಹಿಡಿಯಲು ಮತ್ತೊಂದು ಭಾಷೆಯನ್ನು ಕೆಳಗೆ ಎಳೆಯಬೇಕಾದ ಅಗತ್ಯವಿಲ್ಲ. ನಮ್ಮ ಕನ್ನಡ ಎಷ್ಟು ಶ್ರೀಮಂತ ಭಾಷೆ! ಸಾವಿರಾರು ವರ್ಷಗಳ ಇತಿಹಾಸ, ಶ್ರೀಮಂತ ಸಾಹಿತ್ಯ, ಮಹಾನ್ ಕವಿಗಳು, ಸಾಹಿತಿಗಳು, ಚಿಂತಕರು. ಇಂಥ ಕನ್ನಡಕ್ಕೆ ಭಯಪಡುವ ಅಗತ್ಯವಿದೆಯೇ? ಎಲ್ಲ. ಕನ್ನಡವನ್ನು ಪ್ರೀತಿಸುವ ಕನ್ನಡಿಗನಿಗೆ ಜ್ಞಾನದಿಂದ ಭಯವಿಲ್ಲ. ಭಾಷೆ ಕಲಿಯುವುದರಿಂದ ಕನ್ನಡಿಗನ ಗುರುತು ಬದಲಾಗುವುದಿಲ್ಲ. ಒಬ್ಬ ಕನ್ನಡಿಗ ಹಿಂದಿ ಕಲಿತರೂ ಅವನು ಕನ್ನಡಿಗನೇ, ಇಂಗ್ಲಿಷ್ ಕಲಿತರೂ ಅವನು ಕನ್ನಡಿಗನೇ. 10 ಭಾಷೆ ಕಲಿತರೂ ಅವನ ತಾಯಿ ಭಾಷೆ ಕನ್ನಡವೇ. ಭಾಷೆ ಹೆಚ್ಚಾದರೆ ಗುರುತು ಕಡಿಮೆಯಾಗುವುದಿಲ್ಲ, ಜ್ಞಾನ ಹೆಚ್ಚಾಗುತ್ತದೆ, ಅವಕಾಶಗಳು ಹೆಚ್ಚಾಗಬಹುದು. ಆದ್ದರಿಂದ ನಮ್ಮ ನಿಲುವು ಸ್ಪಷ್ಟವಾಗಿರಲಿ. ಕನ್ನಡದ ಮೇಲೆ ಪ್ರೀತಿ ಇರಲಿ, ಕನ್ನಡಿಗರ ಹಕ್ಕು ಇರಲಿ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಗೌರವ ಇರಲಿ. ಆದರೆ ಕಲಿಯಲು ಬಯಸುವ ವ್ಯಕ್ತಿಯ ಮೇಲೆ ಬಲವಂತ ಇರಬಾರದು. ಯಾವುದೇ ಭಾಷೆಯನ್ನು ಯಾರ ಮೇಲೂ ಹೇರಬಾರದು. ಅದೇ ರೀತಿ ಯಾವುದೇ ಭಾಷೆಯನ್ನು ಕಲಿಯಲು ಬಯಸುವವರನ್ನು ತಡೆಯಬಾರದು. ಇಂದು ಕರ್ನಾಟಕದ ಒಂದು ಹಳ್ಳಿಯ ರೈತನ ಮಗ ನಾಳೆ ಭಾರತದ ಗಡಿಯಲ್ಲಿ ಸೈನಿಕನಾಗಬಹುದು. ಒಬ್ಬ ಕನ್ನಡಿಗ ಯುವಕನ ನಾಳೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಉದ್ಯೋಗ ಪಡೆಯಬಹುದು. ಅವನಿಗೆ ಕನ್ನಡ ಅವನ ಶಕ್ತಿ, ಅವನ ಶಿಕ್ಷಣ, ಅವನ ಬಲ, ಅವನ ಪರಿಶ್ರಮ, ಅವನ ಗುರುತು. ಹೆಚ್ಚುವರಿ ಭಾಷಾ ಜ್ಞಾನ ಅವನಿಗೆ ಸಂಪರ್ಕದ ಮತ್ತೊಂದು ಸಾಧನವಾಗಬಹುದು. ಆದ್ದರಿಂದ ನಾನು ಹೇಳುವುದೇನೆಂದರೆ, ಕನ್ನಡವನ್ನು ಮರೆಯಬೇಡಿ, ಕನ್ನಡವನ್ನು ಬಿಟ್ಟು ಬಿಡಬೇಡಿ, ಆದರೆ ಜ್ಞಾನಕ್ಕೆ ಬಾಗಿಲು ಮುಚ್ಚಬೇಡಿ. ಕನ್ನಡ ನಮ್ಮ ತಾಯಿ, ಭಾರತ ನಮ್ಮ ಮನೆ. ನಮ್ಮ ತಾಯಿಯನ್ನು ಪ್ರೀತಿಸುವುದಕ್ಕಾಗಿ ನಮ್ಮ ಮನೆಯ ಇತರ ಸದಸ್ಯರನ್ನು ದ್ವೇಷಿಸುವ ಅಗತ್ಯವಿಲ್ಲ. ಕನ್ನಡ ನಮ್ಮ ಬೇರು, ಭಾರತ ನಮ್ಮ ನೆಲ, ಜ್ಞಾನ ನಮ್ಮ ಶಕ್ತಿ, ಭಾಷೆಗಳು ನಮ್ಮ ಸಂಪರ್ಕದ ಸೇತುವೆಗಳು. ನಾನು ಯಾರ ಪರವೂ ಯಾರ ವಿರುದ್ಧವೂ ಮಾತನಾಡುತ್ತಿಲ್ಲ. ನಾನು ಹೇಳುತ್ತಿರುವುದು ಒಂದೇ: ಕನ್ನಡಿಗನು ಕನ್ನಡದಲ್ಲಿ ಹೆಮ್ಮೆ ಪಡಲಿ. ಹಿಂದಿ ಕಲಿಯಲು ಬಯಸಿದರೆ ಕಲಿಯಲಿ, ಇತರ ಭಾಷೆ ಕಲಿಯಲು ಬಯಸಿದರೆ ಕಲಿಯಲಿ. ಆದರೆ ಯಾವುದೇ ಭಾಷೆಯನ್ನು ಬಲವಂತವಾಗಿ ಹೇರುವುದು ಬೇಡ. ಇದೇ ಸಮತೋಲನ, ಇದೇ ಪ್ರಜಾಪ್ರಭುತ್ವ, ಇದೇ ಭಾರತದ ವೈವಿಧ್ಯತೆ. ಕನ್ನಡ ಬೆಳೆಯಲಿ, ಕನ್ನಡಿಗ ಬೆಳೆಯಲಿ. ನಮ್ಮ ರೈತರ ಮಕ್ಕಳು ದೇಶ ಸೇವೆಗೆ ಹೋಗಲಿ. ನಮ್ಮ ಯುವಕರು ದೇಶದ ಎಲ್ಲೆಡೆ ಅವಕಾಶಗಳನ್ನು ಪಡೆಯಲಿ. ನಮ್ಮ ಭಾಷೆ ನಡುವೆ ಗೋಡೆಯಾಗದೆ ಅಗತ್ಯವಿದ್ದಾಗ ಸೇತುವೆಯಾಗಲಿ. ಕನ್ನಡದ ಗೌರವ ಉಳಿಯಲಿ, ಕನ್ನಡಿಗನ ಅವಕಾಶಗಳು ಹೆಚ್ಚಲಿ, ಭಾರತದ ಏಕತೆ ಬಲವಾಗಲಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ, ಜೈ ಹಿಂದ್. ಭಾಷೆ ನಮ್ಮ ನಡುವೆ ಗೋಡೆಯಾಗದೆ ಅಗತ್ಯವಿದ್ದಾಗ ಸೇತುವೆಯಾಗಲಿ. ಕನ್ನಡದ ಗೌರವ ಉಳಿಯಲಿ, ಕನ್ನಡಿಗನ ಅವಕಾಶಗಳು ಹೆಚ್ಚಲಿ, ಭಾರತದ ಏಕತೆ ಬಲವಾಗಲಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಇದು ನಿಮ್ಮ RK ಕನ್ನಡ TV, ಕನ್ನಡದ ಧ್ವನಿ, ಕನ್ನಡಿಗರ ಧ್ವನಿ ಮತ್ತು ಸತ್ಯವನ್ನು ಸಮತೋಲನದಿಂದ ಹೇಳುವ ಧ್ವನಿ.